ಸಂದೇಹ ಸಮಾಧಾನದ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ವೃಂದಾ ಸಂಗಮ್. ಪ್ರತಿದಿನದ ನಮ್ಮ ಆಚರಣೆಗಳಿಗೆ, ಪದ್ಧತಿಗಳಿಗೆ ಅರ್ಥ ಹುಡುಕುವ ಮಾಲಿಕೆ ಇದು. ದಿನನಿತ್ಯದಲ್ಲಿ ನಾವು ಆಚರಿಸುವ ಪದ್ಧತಿಗಳಿಗೆ ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರಗಳ ಆಧಾರಗಳಿದ್ದೇ ಇರುತ್ತವೆ. ಆದ್ದರಿಂದ ಈ ಆಚರಣೆಗಳೆಲ್ಲ ಅರ್ಥಹೀನ ಎನ್ನುವ ಮೊದಲು, ಈ ಪದ್ಧತಿಗಳನ್ನೇ ಕೈಬಿಡುವ ಮೊದಲು, ಈ ಆಚರಣೆಗಳಿಗೆ ಆಧಾರಗಳೇನಿರಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅತಿ ಮುಖ್ಯ. ಅಂತಹ ದಿನನಿತ್ಯದ ಆಚರಣೆಯಲ್ಲಿ ನಾವು ಮಾಡುವ ಪದ್ಧತಿಗಳಲ್ಲಿ ನಮಗೆ ಮೂಡುವ ಸಂದೇಹಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ನಮಗೆ ವೇದ, ಉಪನಿಷತ್ಗಳು, ಪುರಾಣಗಳ ಆಧಾರದೊಂದಿಗೆ ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳನ್ನು ನೀಡುತ್ತಾರೆ. ಅದನ್ನು ಸುಲಭವಾಗಿ ನಮ್ಮ ಮಟ್ಟಕ್ಕೆ ಅರ್ಥವಾಗುವಂತೆ ತಿಳಿಯಲು ಮಾಡುವ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ. ಹೀಗೆಯೇ ನಿಮ್ಮೊಳಗೇನಾದರೂ ಸಂದೇಹಗಳು ಇದ್ದರೆ ನಮಗೆ ಕಾಮೆಂಟ್ ಮಾಡಿರಿ. ಅದನ್ನು ನಾವು ನೋಡ್ತೀವಿ ಮತ್ತು ಆ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಗಳೊಳಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಥವಾ ನೇರವಾಗಿ ನಮಗೆ ತಿಳಿಸಿದರೂ ಆದೀತು. ಒಟ್ಟಿನಲ್ಲಿ ಈ ಮಾಲಿಕೆಯ ಪ್ರಯೋಜನವನ್ನು ಪಡೆದುಕೊಳ್ಳ್ರಿ. ಇಲ್ಲಿ ನಿಮ್ಮಲ್ಲಿ ಮೂಡಿರುವ ಸಂದೇಹಗಳಿಗೆ ಸಮಾಧಾನ ಪಡೆದುಕೊಳ್ಳುವುದು ಮುಖ್ಯ. ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳು ದೊರೆಯುತ್ತವೆ. ಈ ವಾರ ಸರ್ವ ಕಾರ್ಯ ಸಮರ್ಪಣೆಯ ಬಗ್ಗೆ 3 ಪ್ರಶ್ನೆಗಳು. ಸರ್ವ ಕಾರ್ಯಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಎನ್ನುತ್ತಾರಲ್ಲ, ಯಾಕೆ? ಸರ್ವ ಕಾರ್ಯಗಳನ್ನು ನಮ್ಮೊಳಗೆ ನಿಂತು ಪರಮಾತ್ಮನೇ ಮಾಡಿಸಿರುವುದಾದರೆ ಅವನಿಗೆ ಎಲ್ಲವೂ ತಿಳಿದಿರುತ್ತದೆ ಅಲ್ಲವೇ? ಆದರೂ ಈ ಸಮರ್ಪಣೆ ಯಾಕೆ? ಸರ್ವ ಕಾರ್ಯ ಸಮರ್ಪಣೆ ಮಾಡಿದರೆ ಪಾಪ ಕಾರ್ಯಗಳಿಗೆ ಪ್ರಾಯಶ್ಚಿತ್ಯವಾದಂತೆಯೇ ಎಂಬ ಈ 3 ಪ್ರಶ್ನೆಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ಉತ್ತರಿಸ್ತಾರೆ. ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅನಂತ ನಮಸ್ಕಾರಗಳು. ಸಂದೇಹ ಸಮಾಧಾನ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ತಮ್ಮ ಮುಂದೆ ಇವತ್ತು ಇನ್ನೊಂದು ಹೊಸ ವಿಷಯವನ್ನು ಇಡ್ತಾ ಇದ್ದೇವೆ ಅಂತ ಹೇಳ್ತಾ, ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಕಲ್ಯಾಣಾತ್ಮತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯತೆ ನಮಃ. ಇಂದಿನ ಪ್ರಶ್ನೆಯಲ್ಲಿ ಮೊಟ್ಟ ಮೊದಲಿಗೆ ಕರ್ಮಗಳ ವಿಷಯವಾಗಿ ನಮ್ಮನ್ನು ಚರ್ಚಿಸಿದ್ದಾರೆ. ಪ್ರಶ್ನೆ ಮೊದಲನೇದು ಈ ರೀತಿ ಇದೆ: ಸರ್ವ ಕಾರ್ಯಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅನ್ನುತ್ತಾರೆ, ಯಾಕೆ? ನೋಡಿ, ಇದು ಬಹಳ ಮಹತ್ವದ್ದು. ನಾವು ಯಾವುದೇ ಒಂದು ಕೆಲಸವನ್ನಾಗಲಿ ಅಥವಾ ಸಂಕಲ್ಪಪೂರ್ವಕವಾಗಿ ಏನಾದರೂ ಮಾಡಿದ್ರೆ ಮಾತ್ರ ಕೃಷ್ಣಾರ್ಪಣ ಅಂತ ಹೇಳ್ತೀವಿ. ಆದರೆ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದ ವಿಷಯ. ಯಾಕೆ ಅಂತಂದ್ರೆ, ಕರ್ಮಯೋಗದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಕರ್ಮ ಮಾಡದೆ ಯಾವ ಒಂದು ಜೀವ ಕೂಡ ಇರಲಾರ. ಯಾವತ್ತು ಕರ್ಮ ಅಂದರೆ ಕೆಲಸ ಅಂತ ಅರ್ಥ, ಅಥವಾ ಕ್ರಿಯೆಗಳು, ನಾವು ಮಾಡುವ ದಿನನಿತ್ಯದ ಕ್ರಿಯೆಗಳಿಗೆ ಕರ್ಮ ಅಂತ ಕರಿತೀವಿ. ಈ ಕರ್ಮ ಮಾಡಲಾರ್ದೆ ಯಾವ ಜೀವಿ ಒಂದು ದಿನ ಕೂಡ ಇರಲ್ಲ. ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ. ಆ ಕರ್ಮ ಹೆಂಗೆ ಮಾಡ್ತೀವಿ ನಾವು ಅಂತಂದರೆ, ನಮ್ಮ ಹಿಂದಿನ ಜನ್ಮದ ಒಂದು ಪುಣ್ಯ ಇದ್ದರೆ ನಾವು ಪುಣ್ಯದ ಕರ್ಮಗಳನ್ನು ಮಾಡ್ತೀವಿ, ಪಾಪ ಫಲ ಇದ್ದರೆ ನಾವು ಪಾಪದ ಕರ್ಮಗಳನ್ನು ಮಾಡ್ತಾನೆ ಇರ್ತೀವಿ. ಆದರೆ ಈ ಎರಡೂ ಕರ್ಮಗಳನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು, ಅಂದರೆ ಕೃಷ್ಣ ಅರ್ಪಣ ಹೇಳಬೇಕು. ಯಾಕೆ ಅಂತಂದರೆ, ನಮಗಿಲ್ಲಿ ಒಂದು ಹರಿಕಥಾಮೃತ ಸಾರದ ಒಂದು ನುಡಿಯನ್ನು ನಾವಿಲ್ಲಿ ನೋಡಿದರೆ ಅದರೊಳಗೆ ಏನು ಹೇಳ್ತಾರೆ ದಾಸರಾಯರಂತಂದ್ರೆ, ವಿಧಿ ನಿಷೇಧಗಳೆರಡು ಮರೆಯದೆ ಮಧುವಿರೋಧಿಯ ಪಾದ ಕರ್ಪಿಸಲು ಅದಿತಿ ಮಕ್ಕಳಿಗೆ ಇವ ಪುಣ್ಯವ ಪಾಪ ದೈತ್ಯರಿಗೆ. ನೋಡ್ರಿ, ವಿಧಿ ನಿಷೇಧ ಎನ್ನುವ 2 ದ್ವಂದ್ವ ಕರ್ಮಗಳು. ವಿಧಿ ಅಂದರೆ ಮಾಡಬೇಕಾಗಿದ್ದು, ನಿಷೇಧ ಅಂದರೆ ಯಾವುದು ಕರ್ಮ ಮಾಡಬಾರ್ದು, ಅಂದರೆ ಶಾಸ್ತ್ರದಲ್ಲಿ ಹೇಳಿಲ್ಲವೋ ಅದು ಕರ್ಮ ಕೂಡ. ಎರಡನ್ನೂ ಅಂದರೆ ಒಳ್ಳೆಯದು ಕೆಟ್ಟದು ಅಥವಾ ವಿಧಿ ನಿಷೇಧ ಪ್ರತಿಯೊಂದನ್ನು ಮಾಡಬೇಕಾಗಿದ್ದು ಮಾಡಲಾರ್ದು ನಾವು ಏನೇನು ಮಾಡ್ತೀವೋ ಅದು ಎರಡನ್ನೂ ನಾವು ಮರೆಯದೆ ಭಗವಂತನ ಪಾದಕ್ಕೆ ಅರ್ಪಿಸಬೇಕು. ಆವಾಗ ಏನು ಮಾಡ್ತಾನೆ ಅಂದರೆ, ಪುಣ್ಯವನ್ನು ಒಯ್ದು ದೇವತೆಗಳಿಗೆ ಕೊಡ್ತಾನಂತೆ, ಪಾಪವನ್ನು ದೈತ್ಯರಿಗೆ ಕೊಡ್ತಾನಂತೆ.
ಒಂದು ವೇಳೆ ನಾವು ಈ ಕರ್ಮವನ್ನು ಸಮರ್ಪಣೆ ಮಾಡದೆ ಹೋದರೆ ಅದು ಏನಾಗ್ತದೆ ಅಂತಂದರೆ, ಈ ದೈತ್ಯರು ಬಂದು ಆ ಪುಣ್ಯವನ್ನು ತಗೊಂಡು ಹೋಗಿ ತಾಮಗೆ ಅದನ್ನು ಉಪಯೋಗ ಮಾಡ್ಕೋತಾರೆ. ಅಂತಂದರೆ ಜೀವ ಮಾಡಿದ ಪುಣ್ಯದ ಫಲವನ್ನು ಬ್ರಹ್ಮಾದಿ ದೇವತೆಗಳಿಗೆ ದಕ್ಕೋದಿಲ್ಲ. ಅದು ಏನಾಗ್ಬಿಡ್ತದ ಅಂತಂದ್ರೆ ದೈತ್ಯರು ತೊಗೊಂಡು ಹೋಗ್ತಾರಂತ. ಯಾವ ರೀತಿ ತೊಗೊಂಡು ಹೋಗ್ತಾರ ಅಂತಂದ್ರೆ ದಾಸರಾರು ಹೇಳ್ತಾರೆ, ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ. ಅಂದರೆ ಅಧಿಪರಂದ್ರೆ ಒಡೆಯರು. ಯಾವ ಒಂದು ಗಿಡ ನಾವು ನೋಡ್ತೀವಿ ದಾರಿ ಮೇಲೆ, ಯಾವುದೋ ಒಂದು ಮಾವಿನ ಹಣ್ಣಿನ ಗಿಡ ಅಥವಾ ಯಾವುದೋ ಒಂದು ಗಿಡ ಹಣ್ಣು, ಅದ್ರ ಗಿಡ ಬೆಳೆದಿರ್ತದೆ. ಆ ಗಿಡಕ್ಕೆ ಹಣ್ಣಾಗಿರ್ತದಲ್ಲ, ಆ ಹಣ್ಣಿಗೆ ಆ ಗಿಡಕ್ಕೆ ಯಾರೂ ಒಡೆಯರಿಲ್ಲ ಅಂತಂದರೆ ಅದನ್ನು ಏನು ಮಾಡ್ತಾರೆ ಅಂದರೆ ಯಾರಾದರೂ ಬಡಿದು ತಿಂತಾನೆ ಹೋಗ್ತಾರೆ ಹೊರತಾಗಿ ಅದನ್ನೇನು ಏನಂದಲ್ಲ ಅಂತ ಯಾರೂ ಸುಮ್ಮನೆ ಇರಲ್ಲ. ಆ ರೀತಿ ಯಾವುದೇ ಕರ್ಮಗಳನ್ನು ನಾವು ಮಾಡಿದ್ದನ್ನು ಕೃಷ್ಣನಿಗೆ ಅರ್ಪಣೆ ಮಾಡದೆ ಹೋದರೆ, ಅವನೇ ನಮಗೆ ಕೊಟ್ಟಂತಹ ಒಂದು ದತ್ತ ಸ್ವಾತಂತ್ರ್ಯ ದೃಷ್ಟಿಯಿಂದ ನಾವು ಅವನಿಗೆ ಕೊಡದೆ ಹೋದರೆ ಏನು ಮಾಡ್ತಾರಂತ, ದೈತ್ಯರು ಬಂದು ನಮ್ಮ ಪುಣ್ಯವನ್ನು ತಗೊಂಡು ಹೋಗ್ಬಿಡ್ತಾರಂತ. ಆ ದೃಷ್ಟಿಯಿಂದ ನಾವು ಬಹಳ ಮುಖ್ಯವಾಗಿ ಇದನ್ನು ನಾವು ಚಿಂತನೆ ಮಾಡೋ ವಿಷಯ, ಸರ್ವ ಕಾರ್ಯಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಲೇಬೇಕು. ಇದು ಮುಖ್ಯವಾಗಿದ್ದು. ಅದರ ಜೊತೆಗೆ ನಾವು ಇನ್ನೊಂದು ಹೇಳ್ತಾರೆ, ಒಡೆಯರಿದ್ದ ವನಸ್ಥ ಫಲಗಳ ಬಡಿದು ತಿಂಬೋರುಂಟೆ ಕಂಡರೆ ಹೊಡೆದು ಬಿಸಿಡುವರೆಂಬ ಭಯದಿ ನೋಡಲಂಜುವರು. ನೋಡ್ರಿ, ಒಡೆಯರು ಯಾರು ಅಂದರೆ ಈ ನಮ್ಮ ಕರ್ಮಗಳಿಗೆ ಯಜಮಾನ ಅವನು, ನಮ್ಮ ಕರ್ಮಗಳ ಸಾರಭೋಕ್ತ ಅವನು. ಕರ್ಮದಲ್ಲಿ ಮಾತ್ರ ನಮಗೆ ಅಧಿಕಾರ, ಫಲದಲ್ಲಿ ನಮಗೆ ಅಧಿಕಾರ ಇಲ್ಲ. ಕರ್ಮದಲ್ಲೇ ನಿನಗೆ ಅಧಿಕಾರ, ಫಲ ತಾ ದೂರ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಕರ್ಮದ ಒಂದು ಸಿದ್ಧಾಂತದ ಪ್ರಕಾರ ಕರ್ಮಯೋಗದಲ್ಲಿ ನಮಗೆ ಭಗವದ್ಗೀತೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಈ ರೀತಿ ನಮಗೆ ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸ್ಕೊಟ್ಟಾನ. ಹಂಗೆ ಈ ನಮ್ಮ ಒಡೆಯರು ಆ ಕರ್ಮಗಳಿಗೆ ಒಬ್ಬರು ಯಾರಾದರೂ ಅದು ಯಜಮಾನ ಮಾಡಿದ ಕರ್ಮಗಳಿಗೆ ಯಜಮಾನನಿಗೆ ಕೊಡದೆ ಹೋದರೆ ನಾವೆಲ್ಲ ಸೇವಕರು, ಭಗವಂತನ ಸೇವಕರು. ಆ ದೃಷ್ಟಿಯಿಂದ ಅದು ಹೊಡೆದು ಬಿಸಿಡುವರೆಂಬ ಭಯದಿ ನೋಡಲಂಜವರು. ಅಯ್ಯೋ, ನಮಗೆ ಯಾರಾದರೂ ಆ ಗಿಡಕ್ಕೆ ಒಡೆಯರಿದ್ದಾರೆ ಅಥವಾ ಯಜಮಾನ ಇದ್ದಾನೆ ಅಂತಂದರೆ ಬೈತಾರೆ ಅಥವಾ ಹೊಡಿತಾರೆ ಅಂತ ಅದರ ತಂಟಕ್ಕೆ ಯಾರು ಹೋಗೋದಿಲ್ಲ. ಅದರಂತೆ ಭಗವಂತನಿಗೆ ನಾವೇನು ಹೇಳಬೇಕು, ಬಿಡದೆ ಮಾಡುವ ಕರ್ಮಗಳು ಮನೆ ಮಡದಿ ಮಕ್ಕಳು ಬಂಧುಗಳು ಎಲ್ಲ ಅವನ ಆಳುಗಳು ಅಂತ ನಾವು ತಿಳ್ಕೊಂಡ್ವಿ ಅಂತಂದರೆ, ಅಥವಾ ಅವನ ಸೇವಕರು ಅಂತ ನಾವು ಅರ್ಥ ಮಾಡಿಕೊಂಡು ಎಲ್ಲವನ್ನು ಸಮರ್ಪಣೆ ಮಾಡಿದ್ವಿ ಅಂದರೆ ಓಡುವವು ದುರಿತ. ನಮಗೆ ಯಾವ ಕೆಟ್ಟದ ಒಂದು ವಿಷಯಗಳಾಗಲಿ ಅಥವಾ ನಮಗೆ ಬರುವಂತಹ ವಿಘ್ನಗಳು ಇವು ಎಲ್ಲ ಬರುವುದಿಲ್ಲ ಸಾಧನೆಗೆ ಅಂತ ಸಾಧಕರಿಗೆ ಒಂದು ಸಮರ್ಪಣಾ ಭಾವ, ಸರ್ವಕಾರ್ಯ, ಅದಕ್ಕೆ ಸರ್ವಕಾರ್ಯ ಅಂತ ಇಲ್ಲಿ ನಾವು ಉಲ್ಲೇಖ ಮಾಡಿದ್ದೀವಿ. ಅದಕ್ಕೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಮತ್ತು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, 3 ಕರ್ಮಗಳ ವಿಷಯವಾಗೇ ಇದೆ. ಸರ್ವ ಕಾರ್ಯಗಳನ್ನು ನಮ್ಮೊಳಗೆ ನಿಂತು ಪರಮಾತ್ಮನೇ ಮಾಡಿಸಿರುವುದಾದರೆ ಆತನಿಗೆ ಎಲ್ಲವೂ ತಿಳಿದಿರುತ್ತದೆಯಲ್ಲವೇ, ಆದರೂ ಈ ಸಮರ್ಪಣೆ ಯಾಕೆ? ನೋಡಿ, ಇದು ಬಹಳ ಚಮತ್ಕಾರಿಕವಾದ ವಿಷಯ. ಮತ್ತು ಇದರ ಜೊತೆಗೆ ಏನಂತಂದರೆ ಬಹಳ ಅರ್ಥಗರ್ಭಿತ. ಎಲ್ಲ ಅವನಿಗೆ ತಿಳಿದಿದೆ ನಮ್ಮ ಗುಣ ಏನು. ಯಾಕೆ ಅಂತಂದರೆ ನಾವು ಒಂದು ಯಾವುದಾದ್ರೂ ವಸ್ತುವನ್ನು ಎಲ್ಲಿ ಇಟ್ಟಿರ್ತೀವಿ ನಮಗೆ ಗೊತ್ತಿರ್ತದೆ, ಇನ್ನೊಬ್ಬರಿಗೂ ಗೊತ್ತಿರೋದಿಲ್ಲ. ಹೌದಾ? ಯಾವ ವಸ್ತು, ಆ ವಸ್ತುವಿನ ಗುಣಧರ್ಮ ಹೆಂಗದ, ಅದು ಎಲ್ಲಿಟ್ಟಿದ್ದೀವಿ, ಎಲ್ಲಿವರೆಗೆ ಅದು ನಮಗೆ ಏನಂತಾರೆ ಹಾಳಾಗದೆ ಕೆಡದಂತೆ ಇರ್ತದೆ. ಪ್ರತಿಯೊಂದು ಆ ವಸ್ತುವಿನ ಗುಣದ ಬಗ್ಗೆ ನಮಗೆ ಎಲ್ಲ ಗೊತ್ತಾಗಿರ್ತದೆ. ಅದರಂಗೆ ಸ್ವಾಮಿ ನಮ್ಮನ್ನು ಸೃಷ್ಟಿಗೆ ತರುವಾಗಲೇ ನಮ್ಮ ಗುಣ ಏನು ಅನ್ನೋದು ಅವನಿಗೆಲ್ಲ ತಿಳಿದೇ ಇರ್ತದೆ. ಅದಂತೂ ನಿಜ. ಏಕಂತಂದರೆ ನಮ್ಮ ಅಂಗೈಯಲ್ಲಿನ ರೇಖೆಯಂತೆ ಪ್ರತಿಯೊಂದನ್ನು ವಾಯುದೇವರು ಕೂಡ ಬಲ್ಲರಂತ. ಅದರಂತೆ ಭಗವಂತನಿಗೆ ಕೂಡ ಇದು ಎಲ್ಲ ಜ್ಞಾನ, ನಮ್ಮ ಬಗ್ಗೆ ವಿಷಯಕವಾಗಿ ಜ್ಞಾನ, ಎಲ್ಲ ಜೀವಿಗಳ ಬಗ್ಗೆ ನೋಡ್ರಿ, 1 2 ಅನಂತ ಜೀವಿಗಳ ಬಗ್ಗೆ ಅನಂತ ವಿಷಯಗಳು ಸ್ವಾಮಿಗೆ ಗೊತ್ತು. ಅನಂತ ಕಾಲಕ್ಕೆ, ಮತ್ತು ಬರೀ ಇದರ ವಿಷಯ ಅಲ್ಲ, ಅನಂತ ಕಾಲಕ್ಕೂ ಗೊತ್ತು. ಅವನ್ನೆಲ್ಲ ತಿಳಿದ್ರೆ ಕೂಡ ಈ ಸಮರ್ಪಣೆ ಯಾಕೆ ಅಂತಂದರೆ ಅದೇ ಹೇಳಿದ್ವಲ್ಲ, ಅವನೇ ಈ ಕರ್ಮಕ್ಕೆ ಯಜಮಾನ ಅನ್ನೋದು ಒಂದು ದೃಷ್ಟಿ. ಅದರ ಜೊತೆಗೆ ನಮಗೆ ಸಾಧನೆಗೆ ಏನಾಗ್ತದೆ, ಈ ಕೃಷ್ಣನಿಗೆ ಅರ್ಪಣೆ ಮಾಡೋದರಿಂದ ನಮ್ಮ ಕರ್ಮಗಳಿಗೆ ಒಂದು ಸರಿಯಾದ ಒಂದು ದಾರಿ ಅಥವಾ ಸರಿಯಾದ ಒಂದು ಮಾರ್ಗ, ನಾವು ಮಾಡಿದ ಕರ್ಮಗಳ ದುರುಪಯೋಗ ಆಗೋದಿಲ್ಲ. ಇಲ್ಲಂತಂದರೆ ಅದು ದುರುಪಯೋಗ ಆಗ್ಬಿಡ್ತು ಅಂತಂದರೆ ಮತ್ತೆ ನಾವು ಜನ್ಮಗಳನ್ನ ತಾಳಬೇಕಾಗ್ತದೆ.
ಅದರ ಆ ಜನ್ಮಗಳ ಕೋಟಲೆಗಳನ್ನು ತಪ್ಪಿಸ್ಕೋಬೇಕಾಯಿತು ಅಂತಂದರೆ ನಾವು ಈ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು. ಈ ಜನ್ಮದ ಕರ್ಮಗಳ ಸಮರ್ಪಣೆ ಮಾಡ್ದೆ ಹೋದ್ರೆ ಅದು ಏನಾಗ್ತದೆ ಅಂತಂದರೆ ಮತ್ತೆ ಇವರು ದೈತ್ಯರು ತೊಗೊಂಡು ಹೋಗ್ತಾರಂತ ನಾವೀಗ ನೋಡಿದ್ವಲ್ಲ, ಆ ರೀತಿಯೇ ದೈತ್ಯರೇ ಬಂದು ತೊಗೊಂಡು ಹೋಗಿ ನಮಗೆ ಆ ಕರ್ಮದ ಫಲಗಳ ಶುಭ ಫಲಗಳನ್ನು ಕೊಡೋದಿಲ್ಲ. ಮತ್ತು ಶುಭ ಫಲದಿಂದ ನಮಗೇನು ಉಂಟು? ಸ್ವರ್ಗಾದಿ ಲೋಕಗಳುಂಟು. ಅಶುಭ ಫಲದಿಂದ ನರಕಗಳುಂಟು. ನರಕಗಳನ್ನ ತಪ್ಪಿಸ್ಕೋಬೇಕಾಯಿತು ಅಂತಂದರೆ ನಾವು ಈ ರೀತಿ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು. ಆ ಒಂದು ದೃಷ್ಟಿಯಿಂದ ಏನಂತಂದ್ರೆ ನಮಗೆ ಮುಖ್ಯವಾಗಿ ಕರ್ಮಗಳನ್ನು ಯಾಕೆ ಮಾಡ್ತೀವಿ ಅಂತಂದರೆ ಮುಖ್ಯ ಫಲ ನಮಗೆ ಬೇಕಾಗಿರೋದು ಮೋಕ್ಷ. ಆ ಮೋಕ್ಷಕ್ಕಾಗಿ ನಾವು ಇದನ್ನೆಲ್ಲ ಮಾಡ್ತಾಯಿದ್ವಿ. ಅಂದರೆ ಮೋಕ್ಷ ಅಂದರೆ ಶಾಶ್ವತ ಸುಖಕ್ಕಾಗಿ ನಾವು ಇವನ್ನೆಲ್ಲ ಸಮರ್ಪಣೆ ಮಾಡಲೇಬೇಕು. ಎಲ್ಲ ತಿಳಿದ್ರೂ ಕೂಡ ಇದನ್ನು ನಾವು ಏನು ಕರ್ಮ ಸಮರ್ಪಣೆ ಮಾಡುವಾಗ ಒಳ್ಳೆಯ ಕರ್ಮ ನಾವು ಅಂತೀವಿ, ಏನು ಮಾಡುವ ಕರ್ಮಗಳು ನಾನೇ ಮಾಡುವೆನೆಂಬ ಅಧಮ, ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿ ಎಂಬ ಮಾನವನು ಮಧ್ಯಮ, ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತೃ ಅಂತ ಸಮರ್ಪಣೆ ಮಾಡೋದೇ ಉತ್ತಮನು ಅಂತ ಹೇಳ್ತಾರೆ. ಅಂದರೆ ಎರಡೂ ಕರ್ಮಗಳನ್ನು ಆತಗೆ ಅರ್ಪಣೆ ಮಾಡ್ತಾ ಹೋದ್ವಿ ಅಂತಂದರೆ ನಮಗೆ ಈಗ ಸ್ವರ್ಗದಲ್ಲಿ ಸುಖ ಅನುಭವಿಸ್ತೀವಿ. ಸ್ವರ್ಗ ಸುಖ ಅನುಭವಿಸಿದ ಮೇಲೆ ಅದು ಅಭೋಗ ಮುಗೀತು ಅಥವಾ ಕರ್ಮದ ಫಲ ಮುಗೀತು ಅಂತಂದ್ರೆ ಮತ್ತೆ ನಾವು ಭೂಮಿಗೆ ಬರ್ಬೇಕಾಗ್ತದೆ, ಮತ್ತೆ ಜನ್ಮ ತಾಳ್ಬೇಕಾಗ್ತದೆ. ಹೌದಾ? ಮತ್ತು ಇನ್ನು ನರಕದಲ್ಲಿ ನರಕ ಅಂತಂದರೆ ಇನ್ನು ನಿತ್ಯ ನರಕಕ್ಕೆ ಹೋಗಿರೋಂಗಿಲ್ಲ, ನಾವು ಅಂದಂಥ ಮಸಿಗೆ ಹೋಗಿರೋದಿಲ್ಲ. ಅದಕ್ಕಿಂತ ಮುಂಚೆ ಇರುವಂತಹ ನಮ್ಮ ಪಾಪ ಫಲವಾಗಿ ನರಕದ ಯಾತನೆಯನ್ನು ಅನುಭವಿಸ್ತೀವಿ. ಅದು ಮುಗಿದ ಮೇಲೆ ಅದು ಕರ್ಮ ಸಮರ್ಪಣೆ ಮುಗಿದೋಯ್ತು. ಅಲ್ಲಿ ನಾವು ಕರ್ಮ ಸಮರ್ಪಣೆ ಮಾಡದೇ ಹೋದರೂ ಕೂಡ ದೇವರು ನಮಗೆ ಈ ರೀತಿ ನಮ್ಮ ಒಂದು ಅವಸಾನ ನಂತರ ಅಂದರೆ ನಮ್ಮ ದೇಹ ಇದಾದ ನಂತರ, ನಿರ್ಯಾಣ ಆದ ನಂತರ ಅಥವಾ ನಾವು ಸತ್ತ ನಂತರ ಆ ಕರ್ಮಗಳನ್ನು ಅವನು ಸ್ವೀಕಾರ ಮಾಡೇ ಮಾಡ್ತಾನೆ, ಬಿಡೋದಿಲ್ಲ. ಅದರಲ್ಲಿಂದ ನಮಗೆ ಸರಿಯಾದ ಫಲ ಬರೋದಿಲ್ಲ. ಅದರ ಜೀವಿಗೆ ಸರಿಯಾದ ಫಲ ದೊರೀಬೇಕಾಯಿತು ಅಂದರೆ ನಾವು ಇದ್ದಾಗೆ, ನಮಗೆ ತಿಳುವಳಿಕೆ ಇದ್ದಾಗೆ, ಶಾಸ್ತ್ರ ಹೇಳಿದಂತೆ ನಮಗೆ ಈ ದೇಹ ಕೊಟ್ಟಾಗ ಈ ದೇಹದಿಂದ ಮಾಡುವ ಎಲ್ಲ ಇಂದ್ರಿಯಗಳಿಂದ ಮಾಡುವ ಎಲ್ಲ ಕರ್ಮಗಳನ್ನು ಆತನಿಗೆ ಸಮರ್ಪಣೆ ಮಾಡಬೇಕು. ಈ ಸಮರ್ಪಣೆ ಮಾಡೋದರಿಂದ ಏನಾಗ್ತದೆ ಅಂತ ಕೇಳಿದರೆ ಮುಂದಿನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸರ್ವಕಾರ್ಯ ಸಮರ್ಪಣೆ ಮಾಡಿದರೆ ಪಾಪ ಕಾರ್ಯಗಳಿಗೆ ಪ್ರಾಯಶ್ಚಿತ್ತವಾದಂತೆಯೇ ಅಂತ ಕೇಳ್ತಾರೆ. ಹೌದು, ಇದು ಖಂಡಿತ ಸರಿಯಾದ ಉತ್ತರ. ಯಾಕೆ ಅಂತಂದರೆ ನಾವು ಮಾಡುವ ಕರ್ಮಗಳು ಅನೇಕ ಪಾಪಗಳಿಂದ ಕೂಡಿರ್ತಾವಲ್ಲ, ಆ ಪಾಪಗಳಿಂದ ಕೂಡಿದ ಕರ್ಮಗಳನ್ನು ಕೂಡ ನಾವು ಏನು ಮಾಡಬೇಕು ಅಂತಂದರೆ ಸಮರ್ಪಣೆ ಮಾಡಿರ್ತೀವಿ. ಸಮರ್ಪಣೆ ಮಾಡಿದ ಮೇಲೆ ಏನಾಗ್ತದೆ ಅಂತಂದರೆ ಆ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ನಾವು ದಿನನಿತ್ಯ 3 ರೀತಿಯ ಕರ್ಮಗಳು, ನಿತ್ಯ, ನೈಮಿತ್ತಿಕ, ಕಾಮ್ಯ. ಅಂದರೆ ನಿತ್ಯ ಮಾಡುವ ಕರ್ಮಗಳು ಸ್ನಾನ ಸಂಧ್ಯಾನಾದಿಗಳು, ನೈಮಿತ್ತಿಕ ಅಂತಂದರೆ ತೀರ್ಥಯಾತ್ರೆ ಅಂತಲ್ಲಿ ಹೋದಲ್ಲಿ, ಮತ್ತು ಕಾಮ್ಯ ಕರ್ಮ ಅಂತಂದರೆ ನಮಗೆ ಪೂಜಾ ಪುನಸ್ಕಾರ ಸಂಕಲ್ಪಪೂರ್ವಕವಾಗಿ ಏನಾದರೂ ಮಾಡ್ತೀವಲ್ಲ, ಇವು ಎಲ್ಲವನ್ನು ಈ ರೀತಿ 3 ಏನಂತಂದರೆ ನಾವು ಬಂದದ್ದನ್ನು ಈ ಭೇದದಿಂದ ಕೂಡಿದಂಥ ಕರ್ಮಗಳೇನಿದ್ದಾವಲ್ಲ, ಈ ಕರ್ಮಗಳ ಏನಂದರೆ ನಾವು ಜ್ಞಾನಭಕ್ತಿ ವೈರಾಗ್ಯದಿಂದ ಭಗವಂತನಿಗೆ ಕೊಡಬೇಕು. ಯಾಕೆ ಅಂತಂದರೆ ಇದನ್ನು ನಾನು ಮಾಡಿದ್ದಲ್ಲ, ಈ ಕರ್ಮವನ್ನು ನಾನೇ ಸ್ವತಂತ್ರವಾಗಿ ಮಾಡೀನಿ ಅನ್ನೋ ಒಂದು ನಮ್ಮ ಸ್ವತಂತ್ರ ಕರ್ತೃತ್ವ ಅಭಿಮಾನ ಇರ್ತದಲ್ಲ, ಅದು ಅಲ್ಲಿ ನಮಗೆ ಬರಬಾರ್ದು. ಯಾಕಂದರೆ ಅಲ್ಲಿ ವಿಷ್ಣು ಸ್ಮೃತಿ ನಮಗೆ ಖಂಡಿತ ಇರಲೇಬೇಕು. ಈ ಕರ್ಮಾನುಷ್ಠಾನದಿಂದ ಏನಾಗ್ತದೆ? ಪ್ರಾಯಶ್ಚಿತ ಅಂತ ಆದಂತೆ ಒಂದು, ಅದರ ಜೊತೆಗೆ ಇನ್ನೊಂದು ಉಪಾಯ ನಮಗೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಸಮರ್ಪಣಾ ಗದ್ಯದಲ್ಲಿ ತಿಳಿಸ್ಕೊಡ್ತಾರೆ. ಅದರಿಂದ ನಮಗೆ ಅಂತಃಕರಣ ಶುದ್ಧಿ ಆಗ್ತದೆ. ಅಂದರೆ ನಮ್ಮ ಬಿಂಬಾಪರೋಕ್ಷಕ್ಕೆ ಕಾರಣವಾಗುವುದು ನಮ್ಮ ಕರ್ಮಫಲಗಳ ಸಮರ್ಪಣೆ. ಸ್ವಬಿಂಬ ವಿಷಯಕ ಉಪಾಸನೆಗೆ ನಮಗೆ ಏನಾಗ್ತದೆ ಅಂದರೆ ನಮಗೆ ಅಂತಃಕರಣ ಶುದ್ಧಿಯಾಗಿ ಅದರ ಜೊತೆಗೆ ನಮ್ಮ ಸ್ವರೂಪ ಉದ್ಧಾರಕ ಗುರುಗಳು ನಮಗೆ ಲಭ್ಯ ಆಗ್ತಾರಂತೆ. ನೋಡ್ರಿ ಎಷ್ಟು ವಿಷಯ ಅದ. ಅದಕ್ಕೆ ನಾವು ಈ ಕರ್ಮಗಳನ್ನು ನಾವು ಇಟ್ಕೋಬಾರ್ದಲ್ಲ. ಯಾವಾಗ ಏನೇನು ಯಾಮಕ್ಕೆ ನಾವು ಇದನ್ನು ಅನುಭವಗಳನ್ನು ಮಾಡಿಕೊಂಡು ಅದನ್ನೇ ಹೇಳ್ತಾರೆ, ಅನುಭವ ಪೂರ್ವ ಕಾಲ ಘಟಿತ ಅಂತ ಕೂಡ ಹೇಳ್ತಾರೆ ಅವರು. ಏನು ಅಂತಂದರೆ ಯಾವ್ಯಾವ ಸಮಯಕ್ಕೆ ಯಾವ್ಯಾವ ಕಾಲಕ್ಕೆ ಏನೇನು ಕರ್ಮಗಳು ಮಾಡ್ತಾ ಹೋಗ್ತೀವೋ ಅದನ್ನೆಲ್ಲ ಆಯಾ ಸಮಯದ ಅಭಿಮಾನಿ ದೇವತೆ ಆದ ಅಥವಾ ಆಯಾ ಸಮಯಕ್ಕೆ ಇರುವಂತಹ ತತ್ವಾಭಿಮಾನಿ ದೇವತೆಗಳು, ಅಭಿಮಾನಿ ದೇವತೆಗಳು, ಮತ್ತೇನಂತಂದರೆ ಭಗವದ್ರೂಪ, ಆ ಸಮಯದಲ್ಲಿರುವಂತಹ ಭಗವದ್ರೂಪ ಅವೆಲ್ಲ ಸ್ವೀಕಾರ ಮಾಡಿ
ನಮಗೆ ಪುಣ್ಯ ಫಲವನ್ನು ಕೊಡ್ತವೆ. ಅಥವಾ ನಮಗೇನಂತಂದರೆ ಭಗವಂತನ ವಿಷಯಕವಾಗಿ ಚಿಂತನ, ಅನುಸಂಧಾನ, ಹೊಸ ಹೊಸ ಹೊಳುವು ಅಂದರೆ ಭಗವಂತನ ವಿಷಯಕವಾಗಿ ಹೊಸ ಹೊಸ ಜ್ಞಾನ, ಭಕ್ತಿ ದೊರೆಯಲಿಕ್ಕೆ ಕಾರಣ ಆಗ್ತದೆ. ಅದರಿಂದ ಏನಂತಂದರೆ ಮನುಷ್ಯೋತ್ತಮರಿಂದ ಹಿಡಿದು ಚತುರ್ಮುಖವರೆಗೆ ಈ ರೀತಿ 5 ವಿಧ ಮುಕ್ತಿ ಯೋಗ್ಯರು ತಮ್ಮ ತಮ್ಮ ಲಿಂಗದೇಹ ಭಂಗಕ್ಕೆ ಕಾರಣ ಆಗ್ತದೆ. ಆ ದೃಷ್ಟಿಯಿಂದ ನಾವು ಕರ್ಮಗಳನ್ನು ಸಮರ್ಪಣೆ ಮಾಡಲೇಬೇಕು. ಅದಕ್ಕೆ ಮುಕ್ತಿಯೋಗ್ಯರು ಜ್ಞಾನದಿಂದ ಅನುಸಂಧಾನದಿಂದ ಅರ್ಪಿಸಿದ್ದು ಅದು ಭಗವಂತನಿಗೆ ಪೂಜೆ, ಅದರ ಜೊತೆಗೆ ಪ್ರಾಯಶ್ಚಿತ್ತವಾದಂತೆ. ಪ್ರಾಯಶ್ಚಿತ್ತ ಅಂದರೆ ನೋಡಿ, ಪ್ರಾಯಶ್ಚಿತ್ತ ಅಂದರೆ ಕರ್ಮ ಮಾಡಿದ್ದು ನಾವು ಏನಂದರೆ ಪಾಪಕರ್ಮಗಳನ್ನು ಅರ್ಪಣೆ ಮಾಡಿದ್ವಿ ಅಂತಂದರೆ ಆ ನಮ್ಮ ಪಾಪಕರ್ಮಗಳನ್ನು ಭಗವಂತ ಸುಟ್ಟು ಹಾಕಿ ಬಿಡ್ತಾನಂತೆ. ಸುಟ್ಟು ಹಾಕಿ ಪುಣ್ಯವನ್ನು ಮಾತ್ರ ಇಡ್ತಾನಂತೆ. ಆ ಪಾಪಗಳು ಸುಟ್ಟು ಹೋಗೋದರಿಂದ ನಮ್ಮ ಮತ್ತೆ ಮುಂದಿನ ಜನ್ಮದಲ್ಲಿ ನಮಗೆ ಆ ಪಾಪದ ಫಲವನ್ನು ಉಣಿಸ್ಲಿಕ್ಕೆ ಸ್ವಾಮಿ ಬಿಡೋದಿಲ್ಲ. ಈ ರೀತಿ ನಾವು ಪಾಪದ ಲೇಪದಿಂದ ಲೋಪವಾದ್ವಿ ಅಂತಂದ್ರೆ ನಮಗೆ ಸಾಧನೆಗೆ ವಿಘ್ನಗಳು ಬರೋದಿಲ್ಲ. ಎಷ್ಟು ಒಳಗೆ ಅರ್ಥಗಳು ಇದರಲ್ಲಿ ಕೂಡಿದೆ. ಪ್ರಾಯಶ್ಚಿತ್ತ ಅದಂದರೆ ಒಮ್ಮೆ ಪ್ರಾಯಶ್ಚಿತ್ತ ನಾವು ಮಾಡಿಕೊಂಡು ಸಮರ್ಪಣೆ ಮಾಡಿದ್ವಿ ಅಂತಂದರೆ ಮತ್ತೆ ಮುಂದೆ ಅಂಥ ಕರ್ಮ, ಕೆಟ್ಟ ಕರ್ಮ ಮಾಡಿಸ್ಬೇಡ ಸ್ವಾಮಿ ಅಂತ ಬೇಡ್ಕೊಳ್ಳೋದು ಕೂಡ ಕರ್ಮಫಲ ಸಮರ್ಪಣೆಯ ಅಥವಾ ಕಾರ್ಯಗಳ ಏನೇ ಕಾರ್ಯಗಳು ಮಾಡಿದ್ದ ಸಮರ್ಪಣೆಯ ಒಂದು ಉಪಾಯ ಇದು. ಈ ಉಪಾಯದಿಂದ ನಾವೇನಂತಂದರೆ ನಮ್ಮ ಕೆಟ್ಟ ಕರ್ಮಗಳ ಪಾಪದ ಲೇಪವನ್ನು ನಾವು ಅಂಟಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ವಿಷಯವನ್ನು ಯಥಾಮತಿ ಯಥಾಯೋಗ್ಯತೆ ನಾನು ಇಲ್ಲಿ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ತಮಗೆ ಸರಿ ಅನಿಸಿದರೆ ಈ ಕರ್ಮದ ಸಿದ್ಧಾಂತವನ್ನು ತಾವೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ನನ್ನ 4 ನುಡಿನಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಎಲ್ಲರಿಗೂ ಧನ್ಯವಾದಗಳು.